ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತ ಸೈನ್ಯವನ್ನ ಮುನ್ನಡೆಸುವ ರೀತಿನೇ ವಿಶಿಷ್ಟ. ಹೊಸ ಹೊಸ ಯೋಜನೆಗಳು, ಚಿಂತನೆಗಳು ಭಾರತೀಯ ಸೇನೆಯಲ್ಲಿ ಹರಿದಾಡ್ತಾ ಇರುತ್ತೆ. ಪುರಾಣ ಕಾಲದಿಂದ ತೊಡಗಿ ಇಂದಿನವರೆಗೆ ಭಾರತೀಯರು ಮಾಡದ ಸಾಹಸಗಳಿಲ್ಲ. ಅದಕ್ಕೆ ಪುರಾವೆಯಾಗಿ ಆಪರೇಷನ್ ಸಿಂಧೂರನೇ ನಮ್ಮ ಮುಂದಿದೆ. ನಮ್ಮ ಭಾರತೀಯ ಸೈನ್ಯವೀಗ ಹೊಸದಾದ ಯೋಜನೆಯನ್ನ ಮಾಡಿಕೊಂಡಿದೆ. ವಿದೇಶಿ ಪ್ರಾಡಕ್ಟ್ಗಳನ್ನು ದೂರವಿರಿಸಿ ಸ್ವದೇಶಕ್ಕೆ ಒತ್ತು ನೀಡ್ತಾ ಆತ್ಮನಿರ್ಭರವಾಗಿ ಮುನ್ನಡಿತಾ ಇದೆ. ಇತ್ತೀಚೆಗಷ್ಟೇ ಭಾರತೀಯ ಸೇನೆಯು ಮುಧೋಳ ಹಾಗೂ ರಾಂಪುರ ಶ್ವಾನಗಳನ್ನ ಭದ್ರತಾ ಪಡೆಗೆ ಸೇರ್ಪಡೆಗೊಳಿಸಿದೆ. ಈ ಮೂಲಕ 2 ಇಂಡಿ ಶ್ವಾನ ತಳಿಗಳು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶವನ್ನ ಪಡೆದುಕೊಂಡಿದೆ. ನಾಯಿಗಳು ಸೇನೆಯಲ್ಲಿ ಏನ್ ಮಾಡ್ತಾವೆ? ಅದರಲ್ಲೂ ನಮ್ಮ ಊರುಗಳಲ್ಲಿ ಕಂಡುಬರುವ ಸಾಮಾನ್ಯ ನಾಯಿ ಮುಧೋಳಕ್ಕೆ ಸೇನೆ ನಿರ್ವಹಣೆ ಸಾಧ್ಯನಾ ಅನ್ನುವ ಪ್ರಶ್ನೆಗಳು ಉದ್ಭವವಾಗುವುದು ಸಹಜ. ಸ್ನೇಹಿತರೆ, ಹಾಗಾದರೆ ಭಾರತೀಯ ಸೇನೆ ಹೊಸದಾಗಿ ಎಷ್ಟು ಶ್ವಾನಗಳನ್ನ ನೇಮಿಸಿದೆ? ಅವುಗಳು ಭಾರತೀಯ ಸೇನೆಯಲ್ಲಿ ವಹಿಸುವ ಮಹತ್ವದ ಜವಾಬ್ದಾರಿಗಳು ಯಾವುವು? ಸಾಮಾನ್ಯವಾಗಿ ಕಂಡುಬರುವ ನಾಯಿಗಳು ವಿಶೇಷವಾದ ಸ್ಥಾನ ಪಡೆಯೋದು ಹೇಗೆ? ಇವೆಲ್ಲವನ್ನ ನಾವು ಇಂದಿನ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ನೋಡಿ. ಭಾರತದ ಪಶ್ಚಿಮ ಹಾಗೂ ಪೂರ್ವ ಗಡಿಗಳು ಸೇರಿದಂತೆ ಹಲವಾರು ಕಾರ್ಯಾಚರಣಾ ಪ್ರದೇಶಗಳಲ್ಲಿ ಶ್ವಾನ ಸೇನೆ ಸೇರ್ಪಡೆಯಾಗಿದೆ. ರಾಂಪುರ ಮತ್ತು ಮುಧೋಳ ಹೌಂಡ್ ತಳಿಗಳ 150ಕ್ಕೂ ಹೆಚ್ಚು ಶ್ವಾನಗಳನ್ನ ಸೇನೆಯಲ್ಲಿ ನಿಯೋಜಿಸಿರೋದು ಹೆಮ್ಮೆಯ ಸಂಗತಿ. ಭಾರತೀಯ ಸೇನೆ ಅಂದ್ರೆ BSF ಗಡಿ ಪ್ರದೇಶಗಳನ್ನ ಕಾಯೋದಕ್ಕೆ, ದಂಗೆಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಈ ಶ್ವಾನಗಳಿಗೆ ತರಬೇತಿ ನೀಡಿದೆ. ಈ ಶ್ವಾನ ಪಡೆ ಭಾರತೀಯ ಸೇನೆಯಲ್ಲಿ ತುಂಬಾನೇ ಇಂಪಾರ್ಟೆನ್ಸ್ ಪಡೆದುಕೊಳ್ತಾ ಇದೆ. ಮುಧೋಳ ತಳಿಯ ನಾಯಿಗಳು ಅಂದ್ರೆ ಸಾಕು, ಎಲ್ರಿಗೂ ಕೂಡ ಪ್ರೀತಿ ಉಕ್ಕಿ ಹರಿಯುತ್ತೆ. ಸಾಧು ಸ್ವಭಾವದ ಈ ನಾಯಿಗಳನ್ನ ನಿರ್ವಹಿಸೋದು ತುಂಬಾನೇ ಸುಲಭ. ಇಂತಹ ಮುಧೋಳ ಶ್ವಾನ ತಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅರೇಬಿಯಾ ಮತ್ತು ಮಧ್ಯ ಏಷ್ಯಾದಿಂದ ಈ ನಾಯಿ ಭಾರತಕ್ಕೆ ಬಂದಿತ್ತು. ಮುಧೋಳದ ರಾಜ ಮಲೋಜಿ ರಾವ್ ಗೋರ್ಪಡೆ ಅವರಿಗೆ ಈ ನಾಯಿಗಳ ಬಗ್ಗೆ ವಿಶೇಷ ಪ್ರೀತಿ ಇತ್ತು. ಅಲ್ಲದೆ ಅವರು ಒಂದು ಜೊತೆ ಮುಧೋಳ ಶ್ವಾನವನ್ನ ಬ್ರಿಟನ್ ದೊರೆ 5ನೇ ಜಾರ್ಜ್ಗೆ ಉಡುಗೊರೆಯಾಗಿ ನೀಡಿದ್ರು. ಮಾತ್ರವಲ್ಲದೆ ಹಲಗಲಿಯ ಬೇಡರು ಬೇಟೆಗಾಗಿ ಈ ನಾಯಿಗಳನ್ನ ಬಳಸ್ತಾ ಇದ್ರು. ಹಿಂದಿನ ಕಾಲದಿಂದಲೇ ಮುಧೋಳ ಶ್ವಾನಗಳು ಸಾಹಸದ ಪ್ರತೀಕವಾಗಿದ್ವು. ಛತ್ರಪತಿ ಶಿವಾಜಿ ಕಾಲದಲ್ಲೂ ಶ್ವಾನಗಳು ಸೇನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾ ಇದ್ವು. ಆದರೆ ಈ ತಳಿಯ ನಾಯಿಗಳ ಆಯಸ್ಸು ಸುಮಾರು 13ರಿಂದ 14 ವರ್ಷ. ನಾಯಿಯ ಒಟ್ಟು ಮೈಕಟ್ಟು 1.8ರಿಂದ 2.3 ಅಡಿಗಳಷ್ಟು ಮಾತ್ರ ಇರುತ್ತೆ. ಇಂತಹ ಶ್ವಾನಗಳು ಸೇನೆಗೆ ತಕ್ಕುದಾಗಿ ಇರಬೇಕು ಅಂತಾದ್ರೆ ಅವುಗಳಿಗೆ ತರಬೇತಿ ನೀಡೋದು ಸಾಹಸದ ಕೆಲಸ ಆಗಿರುತ್ತೆ. ಪೂರ್ವ ಮತ್ತು ಪಶ್ಚಿಮ ಗಡಿಗಳಲ್ಲಿ ಉಗ್ರಗಾಮಿಗಳ ಉಪಟಳ ಜಾಸ್ತಿ ಇರುವ ಪ್ರದೇಶಗಳಲ್ಲಿ ಶ್ವಾನ ದಳವನ್ನ ನೇಮಿಸೋದಕ್ಕೆ BSF ರಾಂಪುರ ಮತ್ತು ಮುಧೋಳ ಹೌಂಡ್ ನಾಯಿ ತಳಿಗಳಿಗೆ ತರಬೇತಿ ನೀಡ್ತಾ ಇದೆ. ಮಧ್ಯಪ್ರದೇಶದ ತೇಕನ್ಪುರದಲ್ಲಿರುವ ರಾಷ್ಟ್ರೀಯ ನಾಯಿ ತರಬೇತಿ ಕೇಂದ್ರದಲ್ಲಿ NTCD ಮೊದಲೇ ಸಲ ಈ ಸ್ಥಳೀಯ ಶ್ವಾನಗಳಿಗೆ ಹೆಲಿಕಾಪ್ಟರ್ನಿಂದ ಕೆಳಗಾರೋದಕ್ಕೆ, ನದಿಯಲ್ಲಿ ರಾಫ್ಟಿಂಗ್ ಮಾಡೋದಕ್ಕೆ ತರಬೇತಿ ನೀಡಲಾಯಿತು. ಮುಧೋಳ ಶ್ವಾನ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿದ್ರೆ ರಾಂಪುರ ಶ್ವಾನ ಉತ್ತರ ಪ್ರದೇಶದಲ್ಲಿ ಫೇಮಸ್. ಇದು ತುಂಬಾನೇ ಶಕ್ತಿಯುತವಾದ ತಳಿ. ಈ ನಾಯಿಗಳನ್ನ ರಾಜ ಮನೆತನದವರು ಪ್ರಾಣಿಗಳನ್ನ ಬೇಟೆಯಾಡುವ ಸಲುವಾಗಿ ಸಾಕ್ತಾ ಇದ್ರು. ಈ ಶ್ವಾನಗಳು ಉದ್ದವಾದ ತಲೆ, ಗಟ್ಟಿ ದವಡೆಗಳನ್ನ ಹೊಂದಿರುತ್ತವೆ. ರಾಂಪುರ ಶ್ವಾನಗಳು ಮೊಘಲ್ ದೊರೆ ಜಹಾಂಗೀರ್ನ ಸೇನೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇತ್ತು. ಸ್ನೇಹಿತರೆ, ಇದ್ದಕ್ಕಿದ್ದಂತೆ ಭಾರತ ಈ 2 ಶ್ವಾನ ತಳಿಗಳನ್ನ ಆಯೋಜನೆ ಮಾಡೋದಕ್ಕೆ ಕಾರಣವಿದೆ. ಇತ್ತೀಚೆಗಷ್ಟೇ ಪಾಕಿಸ್ತಾನ ಗಡಿಯಲ್ಲಿ ಸೇನಾ ಪಡೆಗಳ ವ್ಯಾಯಾಮಕ್ಕಾಗಿ ಭಾರತವು ನೋಟಮನ್ನ ಬಿಡುಗಡೆಗೊಳಿಸಿತ್ತು. ಪ್ಯಾಂಗಾಂಗ್ ಸರೋವರದ ಬಳಿ ಚೀನಾ ಹೊಸ ವಾಯು ರಕ್ಷಣಾ ತಾಣವನ್ನ ಕೂಡ ನಿರ್ಮಿಸ್ತಾ ಇದೆ. ಹಾಗಾಗಿ ಯಾವುದೇ ಸಮಯದಲ್ಲಿ ಯುದ್ಧ ಘೋಷಣೆ ಆದ್ರೂ ಭಾರತ ರೆಡಿ ಆಗಿರಬೇಕು. ಸುಮಾರು 1 ಡಜನ್ ಭಾರತೀಯ ತಳಿಯ ನಾಯಿಗಳಿಗೆ ಮೊದಲ ಬಾರಿಗೆ ಅವುಗಳ ನಿರ್ವಾಹಕರೊಂದಿಗೆ ಕಮಾಂಡೋ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ತರಬೇತಿ ನೀಡಲಾಗ್ತಾ ಇದೆ. ಯುದ್ಧ ವಲಯದಲ್ಲಿ ವೈಮಾನಿಕವಾಗಿ ಕಮಾಂಡೋಗಳನ್ನ ಸೇರಿಸಿದಾಗ ಅವು ಹೆಲಿಕಾಪ್ಟರ್ನಿಂದ ಕೆಳಗೆ ಹಾರುವ ರೀತಿ ಹೇಗೆ ಅನ್ನೋದನ್ನ ಕಲಿಸಲಾಗ್ತಾ ಇದೆ. ಈಗಾಗಲೇ BSF ಈ ಶ್ವಾನ ಪಡೆಗೆ ತರಬೇತಿ ನೀಡುವ, ಅವುಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಭದ್ರತಾ ಪಡೆಗಳಲ್ಲಿ ಭಾರತೀಯ ನಾಯಿ ತಳಿಗಳನ್ನ ಅಂದ್ರೆ ಸೇನೆಯಲ್ಲಿ ಸ್ವದೇಶಕ್ಕೆ ಮಹತ್ವ ನೀಡೋದು ಉತ್ತಮ ಆಯ್ಕೆ ಅನ್ನೋದು ಹಲವರ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ನಮಗೆಲ್ಲ ನಾಯಿಗಳು ಅಂದ್ರೆ ಸಾಕು, ಅದು ಮನೆ ಕಾಯೋಕೆ ಅಥವಾ ಮನೋರಂಜನೆ ನೀಡೋದಕ್ಕೆ ಸೀಮಿತ ಅಂತ ಅನ್ಸುತ್ತೆ. ನಾಯಿಗಳು ಮನೆಯಲ್ಲಿ ಜಾಗರೂಕತೆಗೆ ಮತ್ತು
ನಿಷ್ಠೆಗೆ ಹೆಸರುವಾಸಿಯಾಗಿರುತ್ತೆ. ಆದರೆ ನೋಡೋದಕ್ಕೆ ಸಿಂಪಲ್ ಆಗಿರುವ ಮುಧೋಳ ಹಾಗೂ ರಾಂಪುರ ನಾಯಿಗಳು ಬುದ್ಧಿಯಲ್ಲಿ ತುಂಬಾನೇ ಚುರುಕು. ಅವುಗಳು ವೇಗವಾಗಿ ಓಡುತ್ತೆ, ತ್ರಾಣ, ಚುರುಕುತನ, ತೀಕ್ಷ್ಣ ದೃಷ್ಟಿ ಮತ್ತು ವಾಸನೆಯ ಪ್ರಜ್ಞೆಯಲ್ಲಿ ಪರ್ಫೆಕ್ಟ್ ಆಗಿರುತ್ತೆ. ಹಾಗಾಗಿನೇ ಸೇನೆಯಲ್ಲಿ ಕೂಡ ನಾಯಿಗಳು ಒಳ್ಳೆ ಸ್ಥಾನವನ್ನ ಪಡೆದುಕೊಂಡಿದೆ. ಆದರೆ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಮಂಜು ಹೆಚ್ಚಾಗಿರೋದ್ರಿಂದ ಈ ನಾಯಿಗಳು ಶೀತ ಪ್ರದೇಶಗಳಿಗೆ ಒಗ್ಗಿಕೊಂಡಿರಲ್ಲ. ಹಾಗಾಗಿ ಅಲ್ಲಿ ನಾಯಿಗಳ ಕಾರ್ಯಕ್ಷಮತೆ ಕುಸಿಯುತ್ತೆ ಅಂತ ಸೇನಾಧಿಕಾರಿಗಳು ಅಭಿಪ್ರಾಯ ಪಡ್ತಾರೆ. ಈ ಗುಣದಿಂದಾಗಿ ಕೆಲವು ಪ್ರದೇಶಗಳಲ್ಲಿ ಶ್ವಾನ ಪಡೆಯನ್ನ ನಿರ್ವಹಿಸುವುದು ಕಷ್ಟ ಆಗಬಹುದು. ಆದರೆ ಉಳಿದ ಪ್ರದೇಶಗಳಲ್ಲಿ ಶ್ವಾನ ಪಡೆಗಳು ಹೊಂದಿಕೆಯಾಗಿ ಬಿಡುತ್ತವೆ. ಮುಖ್ಯ ವಿಷಯ ಏನಂದ್ರೆ ಭಾರತೀಯ ಶ್ವಾನ ಪಡೆ ಹೆಸರುವಾಸಿಯಾದುದು ಲಕ್ನೋದಲ್ಲಿ ಅಖಿಲ ಭಾರತ ಪೊಲೀಸ್ ಕರ್ತವ್ಯ ಮೀಟ್ ಅನ್ನುವ ಕಾರ್ಯಕ್ರಮ 2024ರಲ್ಲಿ ನಡೆದಿತ್ತು. ಆಗ BSF ನ ರಿಯಾ ಅನ್ನುವ ಮುಧೋಳ ಶ್ವಾನ 116 ವಿದೇಶಿ ತಳಿಗಳ ಪ್ರತಿಸ್ಪರ್ಧಿಗಳನ್ನ ಸೋಲಿಸಿ ಅತ್ಯುತ್ತಮ ಟ್ರ್ಯಾಕರ್ ಮತ್ತು ಅತ್ಯುತ್ತಮ ಶ್ವಾನ ಆಫ್ ದಿ ಮೀಟ್ ಪ್ರಶಸ್ತಿಯನ್ನ ಪಡೆದಿತ್ತು. ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ತಳಿಯ ನಾಯಿ ಅನ್ನುವ ಕೀರ್ತಿ ಕೂಡ ರಿಯಾಳದ್ದಾಗಿತ್ತು. ಹೌದು, ಭಾರತೀಯ ತಳಿಯ ಶ್ವಾನಗಳು ಯಾವುದರಲ್ಲೂ ಹಿಂದೆ ಇಲ್ಲ. ಸ್ನೇಹಿತರೆ, ಭಾರತದ ಶ್ವಾನ ಯೋಧರಿಗೆ ಹಲವಾರು ಕೆಲಸಗಳನ್ನ ನಿರ್ವಹಿಸುವ ಜವಾಬ್ದಾರಿಗಳಿರುತ್ತೆ. ಕಾವಲು ಕಾಯೋಕೆ, ಗಸ್ತು ತಿರುಗೋದಕ್ಕೆ, ಸ್ಫೋಟಕ ವಸ್ತುಗಳನ್ನ ಪತ್ತೆ ಹಚ್ಚೋದಕ್ಕೆ, ಅಡಗಿಕೊಂಡಿರುವವರನ್ನ, ಪರಾರಿಯಾದವರನ್ನ, ಭಯೋತ್ಪಾದಕರನ್ನ ಪತ್ತೆ ಹಚ್ಚೋದು ಮೊದಲಾದ ವೈವಿಧ್ಯಮಯವಾಗಿರುವ ಕಾರ್ಯಾಚರಣೆಗಳಿರ್ತಾವೆ. ಜಮ್ಮು ಮತ್ತು ಕಾಶ್ಮೀರದ ಕಣಿವೆಯಲ್ಲಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳ ಸಮಯದಲ್ಲಿ ಭಾರತೀಯ ಸೇನೆಯ ಶ್ವಾನ ದಳಾನೇ ಮೊದಲ ಪ್ರತಿಕ್ರಿಯೆ ನೀಡುತ್ತೆ ಅನ್ನುವ ಭಯ ಪಾಕಿಸ್ತಾನಕ್ಕೂ ಇದೆ. ಸೇನೆಗೆ ನಾಯಿಗಳನ್ನ ಸೇರಿಸೋದು ಅಂದ್ರೆ ಸುಲಭದ ವಿಷಯವಂತೂ ಖಂಡಿತ ಅಲ್ಲ. ನಾಯಿಗಳನ್ನ ಆರಿಸೋದಕ್ಕೆ ಕ್ರಮಗಳಿದೆ. ನಾಯಿ ತಳಿಗಳ ಚುರುಕುತನ, ಬುದ್ಧಿವಂತಿಕೆ, ದೈಹಿಕ ಸದೃಢತೆ ಮತ್ತು ಹೊಂದಿಕೊಳ್ಳುವಿಕೆಯ ಆಧಾರದ ಮೇಲೆ ತರಬೇತಿಗೆ ಆಯ್ಕೆ ಮಾಡಲಾಗುತ್ತೆ. ಮೀರತ್ನಲ್ಲಿರುವ RVC ತರಬೇತಿ ಕೇಂದ್ರದಲ್ಲಿ ಈ ನಾಯಿಗಳಿಗೆ ಕಠಿಣ ತರಬೇತಿ ನೀಡಲಾಗುತ್ತೆ. ಕನಿಷ್ಠ 10 ತಿಂಗಳ ತರಬೇತಿ ಅವಧಿ ಇರುತ್ತೆ. ಆ ಸಮಯದಲ್ಲಿ ನಾಯಿಯ ನಿಷ್ಠೆ ಮತ್ತು ಯುದ್ಧ ಕೌಶಲ್ಯಗಳನ್ನ ಇಂಚಿಂಚಾಗಿ ಪರೀಕ್ಷೆ ಮಾಡಿ ನೋಡಲಾಗುತ್ತೆ. ಪ್ರತಿಯೊಂದು ನಾಯಿಗೂ ತನ್ನದೇ ಆದ ನಿರ್ವಾಹಕರಿದ್ದು ಅವರು ಪ್ರತಿದಿನ ನಾಯಿಗಳಿಗೆ ತರಬೇತಿ ನೀಡ್ತಾರೆ. ಅದರಲ್ಲಿ ಮುಖ್ಯವಾಗಿ 3 ಹಂತಗಳಿವೆ. ಅದರಲ್ಲಿ ಮೊದಲನೇದಾಗಿ ಬೇಸಿಕ್ ಒಬಿಡಿಯನ್ಸ್ ಟ್ರೈನಿಂಗ್. ಇದರಲ್ಲಿ ಆದೇಶ ಪಾಲನೆ ಮಾಡೋದಕ್ಕೆ ಹೇಳಿಕೊಡಲಾಗುತ್ತೆ. ನಂತರ ಸ್ಪೆಷಲೈಸ್ಡ್ ಟ್ರೈನಿಂಗ್ ನಲ್ಲಿ ಟ್ರ್ಯಾಕಿಂಗ್, ಎಕ್ಸ್ಪ್ಲೋಸಿವ್ ಪತ್ತೆ, ನಾರ್ಕೋಟಿಕ್ಸ್ ಶೋಧನೆ ಮಾಡೋದಿರುತ್ತೆ. ಮೂರನೇದಾಗಿ ಕಾಂಬ್ಯಾಟ್ ಕಂಡೀಷನಿಂಗ್ ಅಂದ್ರೆ ಶಬ್ದ, ಗನ್ ಫೈರ್, ಸ್ಫೋಟಕ ಸದ್ದುಗಳಿಗೆ ಹೊಂದಿಕೊಳ್ಳೋದಕ್ಕೆ ಟ್ರೈನಿಂಗ್ ನೀಡಲಾಗುತ್ತೆ. ಹೀಗೆ ತರಬೇತಿ ಪಡೆದ ನಾಯಿಗಳು ಸೇನೆಯನ್ನ ಮುನ್ನಡೆಸುತ್ತೆ. ಈಗ ಭಾರತದ ಸಶಸ್ತ್ರ ಪಡೆಗಳಲ್ಲಿ 30ಕ್ಕೂ ಹೆಚ್ಚು ಶ್ವಾನ ಘಟಕಗಳಿವೆ. ಪ್ರತಿ ಘಟಕವು ಸುಮಾರು 24 ನಾಯಿಗಳನ್ನ ಒಳಗೊಂಡಿದೆ. ನಿವೃತ್ತಿಯ ನಂತರ ಮಿಲಿಟರಿ ನಾಯಿಗಳನ್ನ ಕಾವಲುಗಾರರಾಗಿ ಕೆಲಸ ಮಾಡೋದಕ್ಕೆ ಕಳಿಸಲಾಗುತ್ತೆ. ಭಾರತೀಯ ಸೇನೆಯಲ್ಲಿ ಶ್ವಾನದಳ ಇರೋದು ಇಂದು ನಿನ್ನೆಯಂದಲ್ಲ. ಅದು ಸುಮಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ. 1947ರಲ್ಲಿ ಭಾರತ ಸ್ವತಂತ್ರವಾದ ಬಳಿಕ ಸೇನೆಗೆ ನಿಷ್ಠಾವಂತ ಹಾಗೂ ತಾಂತ್ರಿಕವಾಗಿ ಚುರುಕು ಪ್ರಾಣಿಗಳ ಅಗತ್ಯ ಹೆಚ್ಚಾಗಿತ್ತು. ಆದ್ದರಿಂದ ಆರ್ಮಿ ಡಾಗ್ ಯೂನಿಟ್ ಅನ್ನ ರಿಮೌಂಟ್ ವೆಟನರಿ ಕಾರ್ಪ್ಸ್ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಆರಂಭದಲ್ಲಿ ವಿದೇಶಿ ತಳಿಗಳಾದ ಲ್ಯಾಬ್ರಡಾರ್, ಜರ್ಮನ್ ಶೆಫರ್ಡ್ ಹಾಗೂ ಕಾಕರ್ ಸ್ಪ್ಯಾನಿಯಲ್ ನಾಯಿಗಳನ್ನ ಸೇವೆಗೆ ಬಳಸಲಾಗ್ತಾ ಇತ್ತು. 1965ರಲ್ಲಿ ಮತ್ತು 1971ರ ಭಾರತ ಪಾಕಿಸ್ತಾನ ಯುದ್ಧಗಳಲ್ಲಿ ಈ ಶ್ವಾನಗಳು ಮೈನ್ ಪತ್ತೆ, ಸಂದೇಶ ರವಾನೆ ಮತ್ತು ಉಗ್ರರ ಶೋಧ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ವು. ಕಾಲಕ್ರಮೇಣ ಶ್ವಾನ ದಳವು ತಾಂತ್ರಿಕವಾಗಿ ಶಕ್ತಿಯುತ ಘಟಕವಾಗಿ ರೂಪುಗೊಳ್ಳಿತು. ಕಾಶ್ಮೀರ, ಈಶಾನ್ಯ ರಾಜ್ಯಗಳು ಹಾಗೂ ನಕ್ಸಲ್ ಪ್ರದೇಶಗಳಲ್ಲಿ ನಾಯಿಗಳ ಸಹಾಯದಿಂದ ಅನೇಕ ಜೀವಗಳನ್ನ ಉಳಿಸಲಾಗಿರುವುದನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. 2020ರಿಂದ ಸೇನೆ ಆತ್ಮನಿರ್ಭರ ಭಾರತ ಅಭಿಯಾನದ ಭಾಗವಾಗಿ ಸ್ಥಳೀಯ ತಳಿಗಳಾದ ಮುಧೋಳ ಹಾಗೂ ರಾಂಪುರ ಹೌಂಡ್ಗಳನ್ನ ಸೇರ್ಪಡೆಗೊಳಿಸಿದೆ. ಭಾರತ ಸ್ವದೇಶಿ ನಾಯಿಗಳನ್ನ ಸೇನೆಯಲ್ಲಿ ಸಮರ್ಥವಾಗಿ ಬಳಸೋದರಲ್ಲಿ ಯಶಸ್ಸನ್ನ ಕೂಡ ಪಡೆದಿದೆ. ಭಾರತೀಯ ಸೇನೆ ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಸ್ವದೇಶಿ ತಳಿಗಳನ್ನ ಸೇರ್ಪಡೆಗೊಳಿಸುವ ಯೋಜನೆ ಹೊಂದಿದೆ. AI ಮತ್ತು ನಾಯಿಗಳ ಟ್ರ್ಯಾಕಿಂಗ್ ವ್ಯವಸ್ಥೆ ಸಂಯೋಜನೆ ಮೂಲಕ ಸ್ಮಾರ್ಟ್ ಟ್ರ್ಯಾಕಿಂಗ್ ತಂತ್ರಜ್ಞಾನ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ನಾಯಿಗಳ ಶರೀರಕ್ಕೆ ಸೆನ್ಸಾರ್ ಕ್ಯಾಮೆರಾ ಮತ್ತು GPS ಸಾಧನ ಅಳವಡಿಸಲು ಪ್ರಯೋಗಗಳು ಆರಂಭವಾಗಿವೆ. ಹೀಗೆ ಭಾರತ ತನ್ನ ಸೈನ್ಯವನ್ನ ಮತ್ತಷ್ಟು ಬಲಪಡಿಸ್ತಾ ಇದೆ. ಆತ್ಮನಿರ್ಭರ ಭಾರತ ಕನಸನ್ನ ಕೂಡ ನನಸುಗೊಳಿಸ್ತಾ ಇದೆ. ಖಂಡಿತವಾಗಿಯೂ ಭಾರತ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವೂ ಇಲ್ಲ. ನಮ್ಮ ಭಾರತದ ಹೆಮ್ಮೆಯ ಭಾರತೀಯ ಶ್ವಾನ ಸೈನ್ಯದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.
ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.